ಇನ್ನು ಮುನಿರತ್ನ ವಿಚಾರ ಕೂಡ ಸದನದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ನಿನ್ನೆ ಸದನ ಮುಕ್ತಾಯ ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಶಾಸಕ ಮುನಿರತ್ನ ಅವರು ಒಂದು ಬಾಂಬನ್ನು ಸಿಡಿಸಿದ್ರು. ನನಗೆ ರಕ್ಷಣೆ ಸಿಗ್ತಾ ಇಲ್ಲ, ನಾನು ಸದನದಿಂದ ಮನೆಗೆ ಹೋದರೂ ಕೂಡ ಕಷ್ಟವಾಗ್ತಾ ಇದೆ, ಹೀಗಾಗಿ ಸ್ಪೀಕರೇ ನನಗೆ ರಕ್ಷಣೆ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಇದಾದ ಬಳಿಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ಕೂಡ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ನನಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ನಾನೇನಾದರೂ ಕೂಡ ಕೊಲೆ ಆದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಅನಗತ್ಯವಾಗಿ ಮುನಿರತ್ನ ಇಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಪದೇ ಪದೇ ಇಂಥ ಹೇಳಿಕೆಗಳು ಕೊಡುವಂಥದ್ದು ಶೋಭೆ ತರಲ್ಲ ಮುನಿರತ್ನ ಅವರಿಗೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಒಟ್ಟಾರೆ ಈ ಒಂದು ವಿಚಾರ ಸದನದಲ್ಲೂ ಕೂಡ ಪ್ರಸ್ತಾಪ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯಕರ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷ ಹನುಮಂತರಾಯಪ್ಪ ಮತ್ತು ಅವರ ಮಗಳು 4 ಜನ ಸೇರಿ 6 ತಿಂಗಳಿಂದ ಕೊಲೆ ಮಾಡೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ. ಸಂಚು, ಕೊಲೆಗೆ ಸಂಚು. 6 ತಿಂಗಳಿಂದ 4ವರಿಂದ ಸಂಚು ನಡೀತಾ ಇದೆ. ಹೌದು, ಬಿಜೆಪಿ ಶಾಸಕ ಮುನಿರತ್ನ ಅವರ ಗಂಭೀರ ಆರೋಪ ಇದು. ಡಿಕೆ ಬ್ರದರ್ಸ್, ಹನುಮಂತರಾಯಪ್ಪ, ಕುಸುಮ ನನ್ನ ಹತ್ಯೆಗೆ ಸಂಚು ಮಾಡ್ತಿದ್ದಾರೆ ಅಂತ ಮುನಿರತ್ನ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಭಾರಿ ಚರ್ಚೆಗೆ ಕಾರಣ ಆಗಿದೆ. 4 ಜನ ಸೇರಿ 6 ತಿಂಗಳಿಂದ ಕೊಲೆ ಮಾಡೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ. ಡಿಕೆ ಬ್ರದರ್ಸ್, ಕುಸುಮಾರಿಂದ ನನ್ನ ಹತ್ಯೆಗೆ ಸಂಚು. ಹತ್ಯೆಗೆ ಸಂಚಿನ ಬಗ್ಗೆ ಶಾಸಕ ಮುನಿರತ್ನ ಸ್ಫೋಟಕ ಹೇಳಿಕೆ. ಹತ್ಯೆ ಸಂಚಿನ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿರೋ ಶಾಸಕ ಮುನಿರತ್ನ ಅವರ ಉದ್ದೇಶ ಕುಸುಮಾ ಅವರನ್ನ MLA ಮಾಡೋದು. ಅದಕ್ಕಾಗಿ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಎಲ್ಲರೂ 6 ತಿಂಗಳಿನಿಂದ ಕೊಲೆಗೆ ಸಂಚು ರೂಪಿಸ್ತಾ ಇದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷ ಹನುಮಂತರಾಯಪ್ಪ ಮತ್ತು ಅವರ ಮಗಳು 4 ಜನ ಸೇರಿ 6 ತಿಂಗಳಿಂದ ಕೊಲೆ ಮಾಡೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ. ಕೊಲೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಹನುಮಂತರಾಯಪ್ಪ ಅವ್ರ ಮಗಳು, ಅವ್ರ ಮಗ ಕುಸುಮನ್ನ MLA ಮಾಡೋದು 1 ಪಾಯಿಂಟ್ ಪ್ರೋಗ್ರಾಮ್ ಈ 3 ಜನಕ್ಕೆ. ಕುಸುಮನ್ನ MLA ಮಾಡೋಕ್ಕೋಸ್ಕರ ಮುನಿರತ್ನನ್ನ ಕೊಲೆ ಮಾಡಿದ್ರೆ MLA ಮಾಡ್ಬೋದು. ಈಗಾಗಲೇ ಅವರು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಪದೇ ಪದೇ ನನ್ನ ಮೇಲೆ ಹಲ್ಲೆ ಮಾಡೋ ಕೆಲಸ ಆಗ್ತಾ ಇದೆ ಅಂತ ಬಿಜೆಪಿ ಶಾಸಕ ಮುನಿರತ್ನ ಆರೋಪ ಮಾಡಿದ್ರು. ಈಗಾಗಲೇ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರನೂ ಆರಂಭ ಮಾಡಿದ್ದಾರೆ. ಇದು ನನ್ನ ಗಮನಕ್ಕೆ ಬಂದು ನಾನು ಎಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. ಎಲ್ಲನ್ನ ಓಡಾಡಿದ್ರೆ ನನಗೆ ಮೊಟ್ಟೆ ಹೊಡೆಯೋದು, ಶರ್ಟ್ ಹರಿಯೋದು, ನನ್ನ ಮುಖಕ್ಕೆ ಮಸಿ ಬಳಿಯೋದು, ಹಾಗೂ ನನ್ನ ಕಾರುಗಳಿಗೆ ಕಲ್ಲು ಹೊಡೆಯೋದು, ಯಾವುದನ್ನ ಕಾರ್ಯಕ್ರಮಗಳಿಗೆ ಹೋದರೆ ಹಿಂಸೆ, ನರಕ ಒಂಥರ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಸದನದಲ್ಲಿ ಶಾಸಕ ಮುನಿರತ್ನ ಜೀವ ಬೆದರಿಕೆ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ರು. ನನ್ನ ಜೀವಕ್ಕೆ ರಕ್ಷಣೆ ಬೇಕಿದೆ, ಗನ್ಮ್ಯಾನ್ಗೆ ಮನವಿ ಮಾಡಿದ್ರು ಕೊಡ್ತಿಲ್ಲ ಅಂತ ಆರೋಪ ಮಾಡಿದ್ರು. ಇವತ್ತು ಗೃಹ ಮಂತ್ರಿಗಳು, ನಾಳೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎದುರುಗಡೆ ನೀನು ಮಾತಾಡುವಂತ ನನಗೆ ಅನುಮತಿ ಕೊಟ್ರೆ, ನಾನು ಖಂಡಿತವಾಗ್ಲೂ ನನಗೆ ಅವಕಾಶ ಕೊಟ್ರೆ ಸಾಕು. ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ಮಾತನಾಡಿ HIV ಸೋಂಕು ಹಚ್ಚೋಕೆ ಹೊರಟಂತ ಮುನಿರತ್ನ ಎಂಥೋರು ಅಂತ ಎಲ್ರಿಗೂ ಗೊತ್ತಿದೆ ಅಂದ್ರು. ಇವತ್ತು ಮುನಿರತ್ನ ಅವರ ಬಗ್ಗೆ, ಹಿನ್ನೆಲೆ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅವರ ಕ್ಷೇತ್ರದಲ್ಲಿ ಅವರ ನಡವಳಿಕೆಗಳೆಲ್ಲರೂ ನೋಡಿದ್ದೀರಿ. HIV ಇಂಜೆಕ್ಷನ್ನು ಕೊಡೋಂಥ ಪ್ರಯತ್ನನ, ಈ ಪ್ರಯತ್ನ ನಾನು ಬಹಳ ಸಲ ಕೇಳಿದ್ದೀನಿ, ಏನು ಈ ಥರ ಎಲ್ಲ ನಡೆದಿರೋಂಥದ್ದು ಅಂತ ವಿಚಾರ. DKಶಿ ಕೆಟ್ಟದಾಗಿ ಯೋಚನೆ ಮಾಡಲ್ಲ ಎಂದ STS. ಪದೇ ಪದೇ DCM DK ಶಿವಕುಮಾರ್ ಪರ ಬ್ಯಾಟ್ ಬೀಸ್ತಾ ಇರುವ ಬಿಜೆಪಿ ಶಾಸಕ ST ಸೋಮಶೇಖರ್ ಇದೀಗ ಮತ್ತೆ DK ಪರ ಮಾತನಾಡಿದ್ದಾರೆ. DK ಶಿವಕುಮಾರ್ ಕೆಟ್ಟದಾಗಿ ಯೋಚನೆ ಮಾಡೋರಲ್ಲ ಅಂದಿದ್ದಾರೆ. ಕೀಳು ಮಟ್ಟದ ರಾಜಕೀಯ ಬೇಡ ಅಂತಾನೂ ಹೇಳಿದ್ದಾರೆ. RR ನಗರ ಕ್ಷೇತ್ರ ಜನಕ್ಕೆ ಯಾರೇನೆಲ್ಲ ಅಪಪ್ರಚಾರ ಆಗಿದೆ, ಏನೆಲ್ಲ ಮಾಹಿತಿ ಇದೆ, ಅದನ್ನು ರಾಜಕೀಯವಾಗಿ ಎದುರಿಸಬೇಕೇ ವಿನ ಇನ್ನೊಬ್ಬರ ಮೇಲೆ ಅಪಾದನೆ ಮಾಡಿ ಮಜಾ ತಗೊಳ್ತಕ್ಕಂಥದ್ದು ಇದೆಯಲ್ಲ, ಇದಕ್ಕಿಂತ ಕೀಳ್ಮಟ್ಟದ ರಾಜಕೀಯ 224 ಕ್ಷೇತ್ರದ ಶಾಸಕರಲ್ಲಿ ಯಾರೂ ಕೂಡ ಈ ಮಟ್ಟದ ಕೀಳ್ಮಟ್ಟದ ರಾಜಕಾರಣ ಯಾರೂ ಕೂಡ ಮಾಡೋದಿಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಯಾವತ್ತೂ ಕೂಡ DK ಶಿವಕುಮಾರ್ ನೆಗೆಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥವ್ರು ಇದುವರೆಗೂ ಇಲ್ಲ. ಅವ್ರು ಏನಿದ್ರು ಪಾಸಿಟಿವ್ ಮಾಡ್ತಾರೆ, ಅವ್ರ ಕೈಲಾದರೆ ಸಹಾಯ ಮಾಡ್ತಾರೆ. ಯಾರಿಗೂ ತೊಂದರೆ ಮಾಡ್ತಕ್ಕಂಥ ಉದ್ದೇಶ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ. ಅದೇನೇ ಹೇಳಿ, ಕುಸುಮಾ MLA ಆಗೋದೇ ಇವ್ರ ಉದ್ದೇಶ. ಅವ್ರ MLA ಆಗದೆ ಹೋದ್ರೆ ನನ್ನ ತಲೆಗೆ ಹೋಗೋದು ಖಂಡಿತ ಅಂತ ಶಾಸಕ ಮುನಿರತ್ನ ಆರೋಪ ಮಾಡ್ತಿದ್ದಾರೆ. ರಕ್ಷಣೆ ಕೊಡಬೇಕು ಅಂತ ಸದನದಲ್ಲೇ ಆಗ್ರಹ ಮಾಡಿದ್ದಾರೆ. ಸುನಿಲ್, TV9 ಬೆಂಗಳೂರು.